ಲೋಕಸಭೆ ಚುನಾವಣೆಗೂ ಕೆಲವೇ ದಿನಗಳಿಗೂ ಕೊನೆ ಕ್ಷಣದಲ್ಲಿ ಎನ್ಡಿಎ ಸೇರಿರುವ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಮೇಲೆ ಇಂಡಿಯಾ ಕಣ್ಣು ಬಿದ್ದಿದೆ. ಇಬ್ಬರಿಗೂ ದೊಡ್ಡ ದೊಡ್ಡ ಆಫರ್ಗಳನ್ನು ನೀಡಿದೆ. ಆದರೆ ನಿತೀಶ್ ನಾಯ್ಡು ಇಟ್ಟ ಬೇಡಿಕೆ ಪಟ್ಟಿ ಕೇಳಿ ಮೋದಿ ಅಮಿತ್ ಶಾ ದಂಗಾಗಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಮೋದಿ ಹ್ಯಾಟ್ರಿಕ್ ಸರ್ಕಾರಕ್ಕೆ ಸಾಲು ಸಾಲು ಸವಾಲು. ಟಿಡಿಪಿ ಸ್ಪೀಡ್ ಬ್ರೇಕ್, ಜೆಡಿಯು ಬ್ಯಾರಿಗೇಡ್ಗೆ ಶಾಕ್. ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ. 400ರ ಟಾರ್ಗೆಟ್ ಇಟ್ಟುಕೊಂಡಿದ್ದ ಎನ್ಡಿಎ 300 ಕೂಡ ರೀಚ್ ಆಗಲು ಆಗಲಿಲ್ಲ. ಅಲ್ಲದೆ ಕಳೆದ ಬಾರಿ ಪಡೆದಕ್ಕಿಂತ 63 ಸ್ಥಾನಗಳನ್ನು ಕಳೆದುಕೊಂಡಿರುವ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಈ ಬಾರಿ ಮಿತ್ರ ಪಕ್ಷಗಳನ್ನು ಅವಲಂಬಿಸಬೇಕಿದೆ. ಈ ಮಧ್ಯೆ ನಿನ್ನೆ ಎನ್ಡಿಎ ಪಕ್ಷಗಳ ಸಭೆ ಮಾಡಿದ ಪ್ರಧಾನಿ ಮೋದಿ ಅಮಿತ್ ಶಾಗೆ ಮಿತ್ರ ಪಕ್ಷ ನಾಯಕರು ಬ್ರೇಕ್ ಹಾಕಿದ್ದಾರೆ. ಮೋದಿ ಓಟಕ್ಕೆ ಸ್ಪೀಡ್ ಬ್ರೇಕರ್. ಮೋದಿ ಹ್ಯಾಟ್ರಿಕ್ ಸರ್ಕಾರದ ಹಾದಿಗೆ ಸಾಲು ಸಾಲು ಸವಾಲು. ಸ್ಪೀಡ್ ಬ್ರೇಕರ್ಗಳುಂಟು, ಸಾಕಷ್ಟು ಬ್ಯಾರಿಗೇಡ್ಗಳು ಉಂಟು. ಟಿಡಿಪಿ ಎಂಬ ಸ್ಪೀಡ್ ಬ್ರೇಕರ್, ಜೆಡಿಯು ಎಂಬ ಬ್ಯಾರಿಗೇಡ್ ಇದೆ. ಕಳೆದ 2 ದಶಕಗಳಲ್ಲಿ ನಾಯ್ಡು ನಿತೀಶ್ ಹೆಜ್ಜೆ ನೀವು ನೋಡಬೇಕು. ಇಬ್ಬರ ನಿರ್ಧಾರ ಹೊಡೆದ ಯೂಟರ್ನ್ ದಂಗು ಬಡಿಸುತ್ತವೆ. ಮುಂದಿನ 5 ವರ್ಷದಲ್ಲಿ ಮೋದಿ ಸರ್ಕಾರಕ್ಕೆ ಇವರೇ ಮದ್ದಾನೆಗಳು. ಕೇಂದ್ರದ ಪ್ರತಿ ನಿರ್ಧಾರ ನಡೆಗಳಿಗೂ ಇಬ್ಬರು ಒಪ್ಪಲೇಬೇಕು. ಅತಿಯಾದ ಬೇಡಿಕೆ, ಅತೃಪ್ತಿ, ದುರಾಸೆಗಳಿಗೆ ಮದ್ದರಿಯಬೇಕು. ಇತ್ತ ಇಂಡಿಯಾ ಕೂಡ ಸರ್ಕಾರ ರಚನೆಗೆ ಕಸರತ್ತು ಆರಂಭಿಸಿದೆ. ಈಗ ಟಿಡಿಪಿ ಹಾಗೂ ಜೆಡಿಯುಗೆ 2 ಕಡೆಯಿಂದಲೂ ಬೇಡಿಕೆ ಇದ್ದು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ. ಸದ್ಯಕ್ಕೆ ಇಬ್ಬರು ಕೂಡ ಎನ್ಡಿಎ ಜೊತೆ ಹೋಗ್ತೀವಿ ಎಂದು ಹೇಳಿದ್ದಾರೆ. I am also experienced. I have seen so many political changes in this country. We are in NDA. ಹಾಗಿದ್ರೆ ಎನ್ಡಿಎ ಮೈತ್ರಿಯಿಂದ ಈ ಪಕ್ಷಗಳನ್ನ ಹೊರಗಿಡಲು ಸಾಧ್ಯವೇ? ಸೀಟ್ ಲೆಕ್ಕಾಚಾರ ನೋಡೋದಾದ್ರೆ ಸಾಧ್ಯತೆ 1. ಬಿಜೆಪಿ 240 ಸೀಟ್ ಸೇರಿ 18 ಸಂಸದರ ಬೆಂಬಲವಿದೆ. ಇದಕ್ಕೆ ಟಿಡಿಪಿಯ 16 ಸ್ಥಾನ ಸೇರಿ ಇದರಲ್ಲಿ ಜೆಡಿಯು ಇಲ್ಲದೆ ಹೋದರೆ ಒಟ್ಟು 284 ಸ್ಥಾನವಾಗುತ್ತದೆ. ಸಾಧ್ಯತೆ 2. ಬಿಜೆಪಿ ಮೈತ್ರಿ 268 ಸ್ಥಾನ ಇದ್ದು ಟಿಡಿಪಿ ಇಲ್ಲದೆ ಜೆಡಿಯು 12 ಸ್ಥಾನ ಸೇರಿದರೆ 280 ಆಗುತ್ತದೆ. ಇನ್ನು ಸಾಧ್ಯತೆ 3 ನೋಡಿದರೆ ಬಿಜೆಪಿ ಮತ್ತು ಇತರ ಪಕ್ಷಗಳು ಸೇರಿದರೆ 268 ಸ್ಥಾನವಾಗುತ್ತದೆ. ರಾಜಕೀಯ ಲೆಕ್ಕಾಚಾರದಲ್ಲಿ ಟಿಡಿಪಿ ಪ್ಲಸ್ ಜೆಡಿಯು ಇಲ್ಲದೆ ಪ್ರಧಾನಿ ಮೋದಿ ಸೇರಿ ಬಿಜೆಪಿ ನಾಯಕರು ಏನು ಮಾಡದ ಸ್ಥಿತಿ ಎದುರಾಗಿದೆ. ಮೋದಿ ಈ ಬಾರಿ ಹಗ್ಗದ ಮೇಲೆ ನಡಿಗೆ ಮಾಡುತ್ತಾ ಸರ್ಕಾರ ನಡೆಸಬೇಕಾಗಿದೆ. ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಖ್ಯಾತೆ ತೆಗೆದರೆ ಎನ್ಡಿಎ ಮೈತ್ರಿಕೂಟಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೋಕಸಭೆ ಚುನಾವಣೆಗೂ ಕೆಲವೇ ದಿನಗಳಿಗೂ ಕೊನೆ ಕ್ಷಣದಲ್ಲಿ ಎನ್ಡಿಎ ಸೇರಿರುವ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಮೇಲೆ ಇಂಡಿಯಾ ಕಣ್ಣು ಬಿದ್ದಿದೆ. ಇಬ್ಬರಿಗೂ ದೊಡ್ಡ ದೊಡ್ಡ ಆಫರ್ಗಳನ್ನು ನೀಡಿದೆ. ಆದರೆ ನಿತೀಶ್ ನಾಯ್ಡು ಇಟ್ಟ ಬೇಡಿಕೆ ಪಟ್ಟಿ ಕೇಳಿ ಮೋದಿ ಅಮಿತ್ ಶಾ ದಂಗಾಗಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಮೋದಿ ಹ್ಯಾಟ್ರಿಕ್ ಸರ್ಕಾರಕ್ಕೆ ಸಾಲು ಸಾಲು ಸವಾಲು. ಟಿಡಿಪಿ ಸ್ಪೀಡ್ ಬ್ರೇಕ್, ಜೆಡಿಯು ಬ್ಯಾರಿಗೇಡ್ಗೆ ಶಾಕ್. ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ. 400ರ ಟಾರ್ಗೆಟ್ ಇಟ್ಟುಕೊಂಡಿದ್ದ ಎನ್ಡಿಎ 300 ಕೂಡ ರೀಚ್ ಆಗಲು ಆಗಲಿಲ್ಲ. ಅಲ್ಲದೆ ಕಳೆದ ಬಾರಿ ಪಡೆದಕ್ಕಿಂತ 63 ಸ್ಥಾನಗಳನ್ನು ಕಳೆದುಕೊಂಡಿರುವ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಈ ಬಾರಿ ಮಿತ್ರ ಪಕ್ಷಗಳನ್ನು ಅವಲಂಬಿಸಬೇಕಿದೆ. ಈ ಮಧ್ಯೆ ನಿನ್ನೆ ಎನ್ಡಿಎ ಪಕ್ಷಗಳ ಸಭೆ ಮಾಡಿದ ಪ್ರಧಾನಿ ಮೋದಿ ಅಮಿತ್ ಶಾಗೆ ಮಿತ್ರ ಪಕ್ಷ ನಾಯಕರು ಬ್ರೇಕ್ ಹಾಕಿದ್ದಾರೆ. ಮೋದಿ ಓಟಕ್ಕೆ ಸ್ಪೀಡ್ ಬ್ರೇಕರ್. ಮೋದಿ ಹ್ಯಾಟ್ರಿಕ್ ಸರ್ಕಾರದ ಹಾದಿಗೆ ಸಾಲು ಸಾಲು ಸವಾಲು. ಸ್ಪೀಡ್ ಬ್ರೇಕರ್ಗಳುಂಟು, ಸಾಕಷ್ಟು ಬ್ಯಾರಿಗೇಡ್ಗಳು ಉಂಟು. ಟಿಡಿಪಿ ಎಂಬ ಸ್ಪೀಡ್ ಬ್ರೇಕರ್, ಜೆಡಿಯು ಎಂಬ ಬ್ಯಾರಿಗೇಡ್ ಇದೆ. ಕಳೆದ 2 ದಶಕಗಳಲ್ಲಿ ನಾಯ್ಡು ನಿತೀಶ್ ಹೆಜ್ಜೆ ನೀವು ನೋಡಬೇಕು. ಇಬ್ಬರ ನಿರ್ಧಾರ ಹೊಡೆದ ಯೂಟರ್ನ್ ದಂಗು ಬಡಿಸುತ್ತವೆ. ಮುಂದಿನ 5 ವರ್ಷದಲ್ಲಿ ಮೋದಿ ಸರ್ಕಾರಕ್ಕೆ ಇವರೇ ಮದ್ದಾನೆಗಳು. ಕೇಂದ್ರದ ಪ್ರತಿ ನಿರ್ಧಾರ ನಡೆಗಳಿಗೂ ಇಬ್ಬರು ಒಪ್ಪಲೇಬೇಕು. ಅತಿಯಾದ ಬೇಡಿಕೆ, ಅತೃಪ್ತಿ, ದುರಾಸೆಗಳಿಗೆ ಮದ್ದರಿಯಬೇಕು. ಇತ್ತ ಇಂಡಿಯಾ ಕೂಡ ಸರ್ಕಾರ ರಚನೆಗೆ ಕಸರತ್ತು ಆರಂಭಿಸಿದೆ. ಈಗ ಟಿಡಿಪಿ ಹಾಗೂ ಜೆಡಿಯುಗೆ 2 ಕಡೆಯಿಂದಲೂ ಬೇಡಿಕೆ ಇದ್ದು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ. ಸದ್ಯಕ್ಕೆ ಇಬ್ಬರು ಕೂಡ ಎನ್ಡಿಎ ಜೊತೆ ಹೋಗ್ತೀವಿ ಎಂದು ಹೇಳಿದ್ದಾರೆ. I am also experienced. I have seen so many political changes in this country. We are in NDA. ಹಾಗಿದ್ರೆ ಎನ್ಡಿಎ ಮೈತ್ರಿಯಿಂದ ಈ ಪಕ್ಷಗಳನ್ನ ಹೊರಗಿಡಲು ಸಾಧ್ಯವೇ? ಸೀಟ್ ಲೆಕ್ಕಾಚಾರ ನೋಡೋದಾದ್ರೆ
ಸಾಧ್ಯತೆ 1, ಬಿಜೆಪಿ 240 ಸೀಟ್ ಸೇರಿ 18 ಸಂಸದರ ಬೆಂಬಲವಿದೆ. ಇದಕ್ಕೆ ಟಿಡಿಪಿಯ 16 ಸ್ಥಾನ ಸೇರಿ ಇದರಲ್ಲಿ ಜೆಡಿಯು ಇಲ್ಲದೆ ಹೋದರೆ ಒಟ್ಟು 284 ಸ್ಥಾನವಾಗುತ್ತದೆ. ಸಾಧ್ಯತೆ 2, ಬಿಜೆಪಿ ಮೈತ್ರಿ 268 ಸ್ಥಾನ ಇದ್ದು ಟಿಡಿಪಿ ಇಲ್ಲದೆ ಜೆಡಿಯು 12 ಸ್ಥಾನ ಸೇರಿದರೆ 280 ಆಗುತ್ತದೆ. ಇನ್ನು ಸಾಧ್ಯತೆ 3 ನೋಡಿದರೆ ಬಿಜೆಪಿ ಮತ್ತು ಇತರ ಪಕ್ಷಗಳು ಸೇರಿದರೆ 268 ಸ್ಥಾನವಾಗುತ್ತದೆ. ರಾಜಕೀಯ ಲೆಕ್ಕಾಚಾರದಲ್ಲಿ ಟಿಡಿಪಿ ಪ್ಲಸ್ ಜೆಡಿಯು ಇಲ್ಲದೆ ಪ್ರಧಾನಿ ಮೋದಿ ಸೇರಿ ಬಿಜೆಪಿ ನಾಯಕರು ಏನು ಮಾಡದ ಸ್ಥಿತಿ ಎದುರಾಗಿದೆ. ಮೋದಿ ಈ ಬಾರಿ ಹಗ್ಗದ ಮೇಲೆ ನಡಿಗೆ ಮಾಡುತ್ತಾ ಸರ್ಕಾರ ನಡೆಸಬೇಕಾಗಿದೆ. ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಖ್ಯಾತೆ ತೆಗೆದರೆ ಎನ್ಡಿಎ ಮೈತ್ರಿಕೂಟಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.